ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ಒಂದು ಪಾತ್ರೆಗೆ ನಾನು 1.5 ಕಪ್ ಆಗುವಷ್ಟು ಸ್ವಲ್ಪ ಬೆಚ್ಚಗಿನ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ನೋಡಿ ಅರ್ಧ ಚಮಚ ಆಗುವಷ್ಟು ಉಪ್ಪು, 1 ಚಮಚ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಖಾರ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು 1 ಚಮಚ ಆಗುವಷ್ಟು ಕೆಂಪು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು 4 ಸೌಟ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ಗೋಧಿ ಹಿಟ್ಟನ್ನು ನೀವು ಸೇರಿಸ್ಕೊಳ್ಬೋದು. ಆಮೇಲೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಸ್ವಲ್ಪ ಏನಾದರೂ ತೆಳುವಾಗಿತ್ತು ಅಂತಾದರೆ ಈಗ ಇನ್ನೂ 1-2 ಸೌಟ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮೆಲ್ದು ನಾವು ಮಾಮೂಲಾಗಿ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಿ ಅಲ್ವಾ, ಅದೇ ಥರನೇ ಸಾಫ್ಟಾಗಿ ಕಲಸಿ ರೆಡಿ ಮಾಡ್ಕೊಳ್ಳಿ. ಆಮೇಲೆ 1 ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ. ಪುನಃ ಇದಕ್ಕೆ ಚೆನ್ನಾಗಿ ಸವರಿಬಿಟ್ಟು 1-2 ನಿಮಿಷ ಇದನ್ನು ನಾದ್ಕೊಳ್ಳಿ. ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ನೋಡಿ, ಈ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ಟಾಪ್ ಅಂತ 4-5 ಸಾರಿ ಈ ರೀತಿ ಹೊಡೆದ್ಬಿಟ್ಟು ಕಲಸಿ ಇದನ್ನು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟುಬಿಡಿ. ಹಾಗೆ ಈ ಕಡೆಗೆ ನೋಡಿ ಫ್ರೆಂಡ್ಸ್, ನಾನು ಅಗಾರೋದವ್ರದ್ದು ಎಲೆಕ್ಟ್ರಿಕ್ ಚಾಪರನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಮಗೆ ದಿನನಿತ್ಯದ ಅಡುಗೆಯಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ಹಾಗೆ ನಾನು ಒಂದು ಕ್ಯಾರೆಟನ್ನು ತೊಗೊಂಡು ಅದನ್ನು ಸ್ವಲ್ಪ ಈ ರೀತಿ ದೊಡ್ಡದಾಗಿ ಕಟ್ ಮಾಡಿಕೊಂಡು ಈ ಅಗಾರೋ ಎಲೆಕ್ಟ್ರಿಕ್ ಚಾಪರ್ಗೆ ಹಾಕಿಬಿಟ್ಟು ಈಗ ನೋಡಿ ಈ ಥರ ಇದನ್ನು ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, 1-2 ಸಾರಿ ನಾನು ಆ ಬಟನ್ ಪ್ರೆಸ್ ಮಾಡಿದ್ದೇನೆ. ಫುಲ್ ಚಿಕ್ಕದಾಗಿ ಹೆಚ್ಕೊಂಡು ಬರುತ್ತೆ. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನಾವು ಮಾಡಿಕೊಂಡ್ರೆ. ಹಾಗೆ ಅದೇ ಚಾಪರ್ಗೆ ಶುಂಠಿ ಮತ್ತು ಸೂಜ್ ಮೆಣಸು ಅಂತ ಏನು ಹೇಳ್ತೀವಿ ಅದು, ಹಾಗೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹೇಗಿದ್ರು ಚಾಪ್ ಆಗುತ್ತೆ ಅದು ಎಳ್ಕೊಂಡು. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಹಾಕಿಬಿಟ್ಟು ಪುನಃ ಇದೇ ಚಾಪರ್ನಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪಟ್ ಅಂತ ಎಲ್ಲ ಆಗುತ್ತೆ ನೋಡಿ ಫ್ರೆಂಡ್ಸ್, ಎಷ್ಟು ಚಿಕ್ಕದಾಗಿ ಹೆಚ್ಕೊಂಡು ಬರುತ್ತೆ. ಈ ರೀತಿ ನಾವು ಬ್ರೇಕ್ಫಾಸ್ಟಿಗೆಲ್ಲ ಮಾಡುವಾಗ ತುಂಬ ಯೂಸ್ ಆಗುತ್ತೆ ಇದು. ಈಗ ನೋಡಿ ಅದನ್ನು ಕೂಡ ಇದೇ ಕ್ಯಾರೆಟ್ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟು ಚಿಕ್ಕದಾಗಿದೆ ನೋಡಿ ಅಲ್ವಾ. ನಾವು ಕ್ಯಾರೆಟನ್ನು ತುರಿದಾಗ ಅದು ಒಂದು ಸ್ವಲ್ಪ ನೀರು ಥರ ಬಿಟ್ಕೊಳ್ಳುತ್ತೆ. ಬಟ್ ಈ ರೀತಿ ಮಾಡ್ಕೊಂಡಾಗ ನೀರು ಬಿಟ್ಕೊಳ್ಳಲ್ಲ, ಅದರಲ್ಲಿರುವಂತಹ ಸತ್ವ ಎಲ್ಲ ಅದರಲ್ಲೇ ಇರುತ್ತೆ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಕಡೆಗೆ ಹಿಟ್ಟನ್ನು ಕೂಡ ಆಗಲೇ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಪುನಃ ಅದನ್ನು ಒಂದೊಂದೇ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದ್ಕೊಂಡು ಇದನ್ನು ಒಂದು ಸ್ವಲ್ಪ ಹಿಟ್ಟನ್ನು ಮುಟ್ಕೊಂಡು ಈ ರೀತಿ ಒಂದು ತಟ್ಟೆ ಥರ ಮಾಡ್ಕೊಂಡಿದ್ದೀನಿ. ಮಾಮೂಲಾಗಿ ನಾವು ಪರಾಟ ಎಲ್ಲ ಮಾಡ್ತೀವಿ ಅಲ್ವಾ, ಹೋಳಿಗೆ ಎಲ್ಲ ಮಾಡ್ತೀವಿ, ಅದೇ ಥರನೇ ಈ ರೀತಿ ಎಲ್ಲ ಫೋಲ್ಡ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಚಪಾತಿ ಮಣೆ ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಗೋಧಿ ಹಿಟ್ಟು. ಹಾಗೆ ಇದನ್ನು ಕೂಡ ಒಂದು ಸಾರಿ ಡಿಪ್ ಮಾಡಿಕೊಂಡು ಈಗ ಇದನ್ನು ಜಂಟಲಾಗಿ ಲಟ್ಸ್ಕೊಳ್ಬೇಕು. ತುಂಬ ಪ್ರೆಸ್ ಮಾಡಿ ಲಟ್ಸ್ಬಾರ್ದು, ಸ್ವಲ್ಪ ಜಂಟಲಾಗಿ ಈ ರೀತಿ ನೀವು ಲಟ್ಸ್ಕೊಂಡ್ರೆ ಒಂದು ಒಳ್ಳೆ ಪರಾಟ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇದು ನಾವು ತುರ್ಕೊಳ್ಳೋದ್ರಕ್ಕಿಂತ ಈ ರೀತಿ ಚಾಪರ್ನಲ್ಲಿ ಕಟ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ತುಂಬ ದಪ್ಪನೂ ಲಟ್ಸೋದು ಬೇಡ, ತುಂಬ ತೆಳುನೂ ಬೇಡ, ಮೀಡಿಯಮ್ ಆಗಿರಲಿ. ಮತ್ತು ಈ ರೀತಿ ಹಾಕ್ಕೊಂಡಿರೋಂತಹ ಒಣ ಹಿಟ್ಟೆಲ್ಲ ಉದುರಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಹಾಗೆ ಆಗಲೇ ನಾನು ಕಾವಲಿ ಕೂಡ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಕಾವಲಿ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಂಡಿದ್ದೀನಿ ಮತ್ತು ಮೇಲ್ಗಡೆಯಿಂದ ಈ ಪರಾಟನ ಹಾಕ್ಕೊಂಡಿದ್ದೀನಿ. ಪುನಃ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪನ ಈ ರೀತಿ ಚೆನ್ನಾಗಿ ಸವರ್ಕೊಳ್ಳಿ. ಹಾಗೆ ಇದನ್ನು ತಿರುವು ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆಗೂ ಅಷ್ಟೇ, 2 ಸೈಡ್ನಲ್ಲೂ ತುಪ್ಪ ಅಥವಾ ಎಣ್ಣೆ ಬೆಣ್ಣೆ ಯಾವುದಾದ್ರೂ ಓಕೆ. ಒಂದು ಸ್ವಲ್ಪ ಈ ರೀತಿ ಎಲ್ಲ ಹಚ್ಚಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಆ್ಯಕ್ಚುಲಿ ಫ್ರೆಂಡ್ಸ್, ಇದನ್ನು ನೀವು ಬ್ರೇಕ್ಫಾಸ್ಟ್ಗೆ, ಮಕ್ಕಳ ಲಂಚ್ ಬಾಕ್ಸ್ಗೆ ಎಲ್ಲ ಕಳಿಸ್ಬೋದು. ತುಂಬಾ ಹೆಲ್ದಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟು. ಮತ್ತೇನಂದರೆ ನೀವು ಲಂಚ್ ಬಾಕ್ಸ್ಗೆ ಕೂಡ ಇದನ್ನು ತೊಗೊಂಡು ಹೋಗ್ಬೋದು. ಹಾಗೆ ಇವತ್ತಿನ ಈ ಕ್ಯಾರೆಟ್ ಪರಾಟ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.